ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನಪ್ಪಾ ಪೈಲ್ವಾನ್, ಮುಗಿತಾ ಕೋಚಿಂಗು? ಹ್ಞೂ ಬಾಸ್, ನೀವು ಹೇಳ್ದಾಗೆ ನಿಯತ್ತಾಗೆ ಹೋಗ್ತಾ ಇದ್ದೀನಿ. ಸಿಂಪಲ್ ಸುನಿ ಈಗ ಸಿನ್ಸಿಯರ್ ಸ್ಟೂಡೆಂಟ್ ಆಗ್ಬಿಟ್ಟಿದ್ದಾನೆ. ಏಯ್ ಅಪ್ಪ ತಂದೆ ಪೈಲ್ವಾನು, ಏನೋ ಮಾತಾಡ್ತಿದ್ಯಾ? ನೀನು ಸಿನ್ಸಿಯರ್ ಅಂತ ಅತಿಯಾಗಿ ಸಿನ್ಸಿಯರ್ ಆಗಿ, ಅತಿಯಾಗಿ ಓದಿ, ಅತಿಯಾಗಿ ಸೀರಿಯಸ್ ಆಗಿ IAS IPS ಆಗಿ ಎಲ್ಲೋ ಹೋಗ್ಬಿಟ್ರೆ ನನಗೆ ಕೈ ಕೊಟ್ಟು ಆಮೇಲೆ ನಾನು ಬಾಯ್ ಬಡ್ಕೊಂಡು ಓಡಾಡ್ಬೇಕಾಗುತ್ತೆ. ನಿನ್ನ ಸಿನ್ಸಿಯರ್ನೆಸ್ಸು ಸೀರಿಯಸ್ನೆಸ್ಸು ತೋರಿಸ್ಬೇಕಾಗಿರೋದು ನೀನು ನಾನು ಕೊಟ್ಟಿರೋ ಕೆಲ್ಸದ ಮೇಲೆ ಕಣ, ಓದೋದ್ರ ಮೇಲಲ್ಲ. ಓದೋ ಸಬ್ಜೆಕ್ಟು ಬರೀ ನೆಪ ಅಷ್ಟೇ, ಆದರೆ ನಿನಗೆ ಮೇಯ್ನ್ ಸಬ್ಜೆಕ್ಟು 7. ಅರ್ಥ ಆಯ್ತಲ್ಲ? ನಿನ್ನ ಗುರಿ ಏನೇ ಇದ್ರು ಸಿನ್ಸಿಯರ್ ಆಂಟಿ ಲವರ್ ಬಾಯ್ ಆಗೋದಕ್ಕೆ ಹೊರತು ಸ್ಟೂಡೆಂಟ್ ಆಗೋದಕ್ಕಲ್ಲ. ಅದು ತಲೆಯಲ್ಲಿಟ್ಕೋ. ಟ್ರ್ಯಾಕ್ ಚೇಂಜ್ ಮಾಡೋಣ ಆಮೇಲೆ. ಸರಿ ಬಾಸ್, ಆದರೆ ನನಗೊಂದೆರಡು ದಿನ ರಜಾ ಬೇಕಿತ್ತು ಬಾಸ್. ರಜಾನ? ಯಾಕೋ? ಅದು ನಾನು ಇಲ್ಲದೆ ನಮ್ಮ ಫ್ರೆಂಡ್ಸ್ ಎಲ್ಲ ಅನಾಥರ ಆಗ್ಬಿಟ್ಟಿದ್ದಾರೆ. ಅದಕ್ಕೆ ಒಂದು ರೌಂಡ್ ಹೋಗಿ ಎಲ್ಲರನ್ನೂ ಮಾತಾಡ್ಸ್ಕೊಂಡು ಬರೋಣ ಅಂತಿದ್ದೀನಿ ಬಾಸ್. ಪ್ಲೀಸ್ ರಜಾ ಸಿಗುತ್ತೆ ಅಲ್ವಾ ಬಾಸ್? ಜಾಸ್ತಿ ಎಲ್ಲ ಏನಿಲ್ಲ, 2 ದಿನ ಬಾಸ್. ಮತ್ತೆ ಆದ್ರೂ ನಾಳೆಗೆ ಡ್ಯೂಟಿಗೆ ಹಾಜರಾಗ್ಬಿಡ್ತೀನಿ. ಅದೇ ಈಗ ಏನೋ ಮಾತಾಡ್ತಾ ಇದೆಯಾ? ಅಲ್ಲ ಕಣೋ, ಸ್ಟೋರಿ ಈಗ ಡೆವಲಪ್ ಆಗ್ತದೆ ಕಣೋ. ಅವಳು ಇವಾಗ ನಿನ್ನ ಮಾತಾಡ್ತಿದ್ದಾಳೆ, ನಿನ್ನ ಜೊತೆ ಚೆನ್ನಾಗಿದ್ದಾಳೆ. ಇಂಥ ಟೈಮಲ್ಲಿ ಅಲ್ಲಿ ಇಲ್ಲಿ ಹೋದ್ರೆ ಫ್ಲೋ ಕಟ್ಟಾಗ್ಬಿಡಲ್ವಾ? ಕಂಟಿನ್ಯೂಟಿ ಕಣೋ, ಕಂಟಿನ್ಯೂಟಿ ಮುಖ್ಯ. ಬ್ರೇಕ್ ಕೊಡಬಾರ್ದು, ರಜಾ ತಗೋಬಾರ್ದು, ಗ್ಯಾಪ್ ಕೊಡಬಾರ್ದು. ಕನ್ಸಿಸ್ಟೆನ್ಸಿನ ಹಾಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಆವಾಗಲೇ ಕೆಲಸ ಕರೆಕ್ಟಾಗಿ ಆಗೋದಿಲ್ಲ, ಎಲ್ಲ ಹಾಳಾಗಿ ಹೋಗ್ಬಿಡುತ್ತೆ. ಅದಕ್ಕೆ ಹೇಳೋದು, ನೀನು ಬಚ್ಚ ತಿಳ್ಕೊಳ್ಳೋ ತುಂಬ ಇದೆ ಅಂತ. ನಾನು ಏನು ಹೇಳ್ತೀನಿ, ಏನಕ್ಕೋಸ್ಕರ ಹೇಳ್ತೀನಿ ಅನ್ನೋದನ್ನು ಕರೆಕ್ಟಾಗಿ ಯೋಚನೆ ಮಾಡು. ಸರಿ ಬಾಸ್, ನೀವು ಹೇಳ್ತಿರೋದು ನನ್ನ ಒಳ್ಳೇದಕ್ಕೆ. ಹೋಗಲ್ಲ, ಇಲ್ಲೇ ಇರ್ತೀನಿ. ದಟ್ಸ್ ಲೈಕ್ ಎ ಗುಡ್ ಬಾಯ್. ಹಂಗಿರ್ಬೇಕು ಸಿನ್ಸಿಯರ್ ಆಗಿ. ಹೇಳ್ದಷ್ಟು ಮಾಡು, ನೋಡ್ತಾ ಇರು, ನೀನು ಎಲ್ಲೋ ಹೋಗ್ಬಿಡ್ತೀಯ. ಈಗ ನೆಕ್ಸ್ಟು ಇಷ್ಟೇ ಕಣಪ್ಪ, ಅವಳನ್ನ ಇಂಪ್ರೆಸ್ ಮಾಡೋದಕ್ಕೆ, ಅವಳನ್ನ ಬುಟ್ಟಿಗೆ ಹಾಕೊಳ್ಳೋದಕ್ಕೆ ಒಳ್ಳೆ ಅವಕಾಶ ಎಲ್ಲಿ ಸಿಗುತ್ತೆ ಅಂತ ನೋಡು. ನೋಡ್ಲಿಲ್ವಾ, ನೀನೇ ಒಂದು ಕ್ರಿಯೇಟ್ ಮಾಡ್ಕೊ. ಸರಿ ಬಾಸ್, ಬಟ್ ಎಕ್ಸಾಕ್ಟ್ಲಿ ಏನು ಮಾಡಬೇಕು ಬಾಸ್? ಕರ್ಮ ಕಣ, ಒಳ್ಳೆ ಚೈಲ್ಡ್ ಚಪಾತಿ ಸವಾಸ ಆಯ್ತಲ್ಲ ನನಗೆ. ಎಲ್ಲ ನಾನೇ ಹೇಳ್ಕೊಡಂಗಿದ್ರೆ ನೀನು ಗ್ರೋ ಅಪ್ ಆಗೋದು ಯಾವಾಗಲೋ, ನೀನು ಬುದ್ಧಿ ಉಪಯೋಗಿಸೋದು ಯಾವಾಗಲೋ, ನೀನು ಕಲ್ತ್ಕೊಳ್ಳೋದು ಯಾವಾಗಲೋ? ಮುಖ ಏನು ನೋಡ್ತಾ ಇದೆಯಾ ಇಡಿಯಟ್? ನಿನ್ನ ಮೆಂಟಲ್ ಆಗಿ ತಪ್ಪಿಗೆ ನಾನೇ ಹೇಳ್ಕೊಡ್ತೀನಿ, ಆಗ ಮಾಡು. ಸರಿ ಬಾಸ್. ಎಲ್ಲಿದ್ದೆ ನಾನು? ಏನು ಹೇಳ್ತಾ ಇದ್ದೆ? ಕರೆಕ್ಟು, ಇಂಪ್ರೆಸ್ ಮಾಡೋದಕ್ಕೆ ಒಳ್ಳೆ ಅವಕಾಶ. ಅದು ಸಿಗಲಿಲ್ಲ ಅಂದರೆ ನೀನೇ ಕ್ರಿಯೇಟ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ಯಾವ್ದಾದ್ರು ಒಂದು ಒಳ್ಳೆ ರೆಸ್ಟೋರೆಂಟಲ್ಲಿ ಟೇಬಲ್ ಬುಕ್ ಮಾಡು, ಲಂಚ್ಗೋ ಡಿನ್ನರ್ಗೋ ಅವಳನ್ನ ಇನ್ವೈಟ್ ಮಾಡು, ಜೊತೆಲಿ ಕರ್ಕೊಂಡೋಗು, ಟೈಮ್ ಸ್ಪೆಂಡ್ ಮಾಡು. ನೀನು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀಯೋ ಅಷ್ಟು ಅವಳಿಗೆ ನಿಮ್ಮ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತೆ, ಅಟೆನ್ಷನ್ ಜಾಸ್ತಿ ಆಗುತ್ತೆ. ಅಟೆನ್ಷನ್ ಜಾಸ್ತಿ ಆದಷ್ಟು ಅಟ್ರಾಕ್ಷನ್ ಜಾಸ್ತಿ ಆಗುತ್ತೆ. ಅರ್ಥ ಆಯ್ತಾ? ಸಿಂಪಲ್ ಕಣೋ, ಎಲ್ಲಿ ಕೇರ್ ಸಿಗುತ್ತೋ, ಎಲ್ಲಿ ಪ್ರೀತಿ ಸಿಗುತ್ತೋ ಅಲ್ಲೇ ಜನ ವಾಲೋದು. ಅರ್ಥ ಆಯ್ತಾ? ಗಿಡಕ್ಕೆ ನೀರು ಗೊಬ್ಬರ ಕೊಟ್ರೇನೆ ಅದು ಗಿಡ ಮರ ಆಗೋದು, ಚೆನ್ನಾಗಿ ಬೆಳೆಯೋದು ಅಲ್ವಾ? ರಿಲೇಷನ್ಶಿಪ್ಪು ಹಾಗೇನೆ. ನಿನಗಿನ್ನೂ ಸಿಂಪಲಾಗಿ ಅರ್ಥ ಮಾಡಿಸ್ಲೇನಪ್ಪ? ನಾಯಿಗೆ ಬಿಸ್ಕೆಟ್ ಹಾಕೋದೇ ರಿಲೇಷನ್ಶಿಪ್. ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮನುಷ್ಯನು ತನ್ನ ಸುತ್ತ ಯಾರಾದರೂ ಲವ್ ಅನ್ನೋ ಬಿಸ್ಕೆಟ್ ಹಾಕ್ತಾರ, ಕೇರ್ ಅನ್ನೋ ಬಿಸ್ಕೆಟ್ ಹಾಕ್ತಾರ, ಅಟೆನ್ಷನ್ ಅನ್ನೋ ಬಿಸ್ಕೆಟ್ ಹಾಕ್ತಾರ ಅಂತ ಪ್ರತಿಯೊಬ್ಬನು ಕಾಯ್ತಾ ಇರ್ತಾನೆ ಕಣ. ಯಾವ ಮೊಮೆಂಟಲ್ಲಿ ಅವನಿಗೆ ಯಾರಾದರೂ ಆ ಥರದ್ದೊಂದು ಬಿಸ್ಕೆಟ್ ಎಸಿತಾರೋ ಅವನ ಆ ಕಡೆ ವಾಲ್ತಾನೆ, ಅವ್ರಿಗೆ ಹತ್ರ ಆಗ್ತಾನೆ, ಅವ್ರ ಮೇಲೆ ಫೀಲಿಂಗ್ಸ್ ಬೆಳೆಸ್ಕೊತಾನೆ. ಅಷ್ಟೇ ರಿಲೇಷನ್ಶಿಪ್ ಫಾರ್ಮುಲಾ. ಇದನ್ನು ಯಾವತ್ತಿದ್ರೂ ತಲೆಯಲ್ಲಿಟ್ಕೋ. ಅರ್ಥ ಆಯ್ತಲ್ಲ? ನೀನು ಈ ಮಂತ್ರನ ಫಾಲೋ ಮಾಡು, ಅವಳು 100% ನಿನ್ನನ್ನು ಫಾಲೋ ಮಾಡ್ಕೊಂಡು ಬರ್ತಾಳೆ, ನೋಡ್ತಾ ಇರು. ಸರಿ ಬಾಸ್, ನೀವು ಹೇಳ್ದಾಗೆ ಮಾಡ್ತೀನಿ. ಸಮಾಧಾನ. ಹಾಗೆ ಇನ್ನೂ ಒಂದು ಟಿಪ್ಸ್ ಕೊಡ್ತೀನಿ, ನೋಟ್ ಮಾಡಿ ಇಟ್ಕೊ. ಕ್ಯಾಲೆಂಡ್ರಲ್ಲಿ ಬರೋವಂಥ ಒಂದಷ್ಟು ಹೆಣ್ಮಕ್ಕಳ ಇಂಪಾರ್ಟೆಂಟ್ ಇವೆಂಟ್ನ ಮಾರ್ಕ್ ಮಾಡಿ ಇಟ್ಕೊಂಡ್ಬಿಡು. ವುಮೆನ್ಸ್ ಡೇ, ವ್ಯಾಲೆಂಟೈನ್ಸ್ ಡೇ, ಈ ಥರದ್ದು. ಯಾಕೆ ಬಾಸ್? ನೀನು ವರ್ಷ ಪೂರ್ತಿ ಹಾಯ್ ಹಲೋ ಹೌ ಆರ್ ಯು ವಾಟ್ ಯು ಡೂಯಿಂಗ್ ಅಂತ ಕೇಳೋದು ಒಂದೇ, ಆ್ಯಂಡ್ ಈ ಥರ ಸ್ಪೆಷಲ್ ಒಕೇಶನಲ್ಲಿ ಮೊಬೈಲ್ ತೊಗೊಂಡು 2 ರೋಸು 4 ಹಸಿರಲ್ಲೇ 1-2 ಹಾರ್ಟ್ನ ಹಾಕಿ ಮೆಸೇಜ್ ಕಳಿಸ್ತೀಯಲ್ಲ, ಅದು ಒಂದೇ. ಇದನ್ನು ವರ್ಕೌಟ್ ಮಾಡಿ ನೋಡು. ಓಕೆ ಬಾಸ್, ನೀವು ಹೇಳಿದನ್ನೆಲ್ಲ ಕ್ಲೀನಾಗಿ ಮೈಂಡಲ್ಲಿ ನೋಟ್ ಮಾಡ್ಕೊಂಡಿರ್ತೀನಿ, ಆಮೇಲೆ ಒಂದೊಂದೇ ಬಿಟ್ಕೊಂಡು ಹೋಗ್ತೀನಿ. ಇದೆಲ್ಲ ನನಗೆ ಗೊತ್ತೇ ಇರಲಿಲ್ಲ ಬಾಸ್. ಇಷ್ಟೊಂದೆಲ್ಲ ಒಳ್ಳೆ ಟಿಪ್ಸ್ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಬಾಸ್. ಇಷ್ಟೇ ಅಲ್ಲ ಕಣೋ, ಇನ್ನೂ ತುಂಬ ಬೇಜಾನಿದೆ. ಗೊತ್ತಾಗತ್ತಪ್ಪ, ಗೊತ್ತಾಗತ್ತೆ. ಹೋಗ್ತಾ ಹೋಗ್ತಾ ಇನ್ನೂ ಗೊತ್ತಾಗೋದು ತುಂಬ ಇದೆ. ಕಾಯ್. ಜೀವನನ ನಾವು ಹೇಗೆ ತಗೋತೀವೋ, ಹೇಗೆ ರಿಸೀವ್ ಮಾಡ್ತೀವೋ ಅದ್ರ ಮೇಲೆಲ್ಲ ನಿಂತಿರುತ್ತೆ. ಮುಖ್ಯವಾಗಿ ನಾವು ಸ್ವೀಕಾರ ಮಾಡೋ ರೀತಿ ಮುಖ್ಯ. ಸಾರಿ ಸರ್, ಕಾಫಿ ಕುಡಿಯೋಕ್ಕೆ ಬಂದವರಿಗೆ ವೇದ ಅಂತ ಹೇಳಿಬಿಟ್ಟೆ.
ಸಾಮಾನ್ಯವಾಗಿ ನಾನು ಯಾರಿಗೂ ಉಪದೇಶ ಮಾಡೋಕ್ಕೆ ಹೋಗಲ್ಲ. ಅದರಿಂದ ಏನು ಉಪಯೋಗವೂ ಇಲ್ಲ ಅಂತ ನಂಗೆ ಗೊತ್ತಿದೆ. ಆದರೆ ವೆಲ್ ವಿಷರಾಗಿ ನಿಮಗೆ 4 ಮಾತು ಹೇಳಿದೆ, ಬೇಜಾರು ಮಾಡ್ಕೋಬೇಡಿ. ಇಟ್ಸ್ ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಇಲ್ಲ ಸರ್, ನಿಮ್ಮ ಮಾತು ನಿಜವಾಗ್ಲೂ ಸತ್ಯ. ಇಷ್ಟೊತ್ತು ನಿಮ್ಮ ಮಾತು ಕೇಳಿದ ಮೇಲೆ ನನ್ನ ಮನಸ್ಸು ನಿರಾಳ ಆಯಿತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಎಲ್ಲ ಯಾಕೆ ಹೇಳ್ತೀರಿ? ನಾವಿಬ್ಬರು ಮಾತಾಡಿ ಇಬ್ಬರು ಹಗರಾದ್ವಿ ಅಂದ್ಕೊಳ್ಳಿ. ಸರ್, ಹಾಂ, ನನಗೆ ನಿಮ್ಮಿಂದ ಒಂದು ಪರ್ಮಿಷನ್ ಕೇಳಬೇಕಾಗಿತ್ತು. ಪರ್ಮಿಷನ್ ನನ್ನಿಂದನಾ? ಯಾವುದಕ್ಕೆ ಸರ್? ಐ ಆಮ್ ಸಾರಿ, ಇಂಥ ಟೈಮಲ್ಲಿ ತನ್ನ ಸ್ವಾರ್ಥ ನೋಡ್ತಾ ಇದ್ದಾನೆ ಇವನು ಅಂದ್ಕೋಬೇಡಿ. ನಮ್ಮ ಕೆಲಸನೇ ಅದು, ಯಾರ ಜೀವನದಲ್ಲಿ ಏನು ಕತೆ ಸಿಗುತ್ತೆ ಅಂತ ಹುಡುಕೋದು. ನಿಮ್ಮ ಕತೆ ಕೇಳ್ತಾ ಕೇಳ್ತಾ ನನ್ನೊಳಗಿನ ಕತೆಗಾರ ಆ್ಯಕ್ಟಿವೇಟ್ ಆಗಿಬಿಟ್ಟ. ನನ್ನ ಮುಂದಿನ ಕಾದಂಬರಿಗೆ ವಸ್ತು ಹುಡುಕ್ತಾ ಇದ್ದೆ, ಏನೂ ಹೊಳೆದಿರಲಿಲ್ಲ. ಎಷ್ಟೋ ಸಲ ಹಂಗಾಗುತ್ತೆ, ಹೊಳೆಯಲ್ಲ. ನಮ್ಮ ಪ್ರಕಾಶಕರು ಬೇರೆ ದುಂಬಾಲು ಬಿದ್ದಿದ್ದಾರೆ. ಒಂದು ಟೈಟಲ್ ಕೊಡಿ, ಒಂದು ಕವರ್ ಪೇಜ್ ಮಾಡಿಸ್ಕೊಡಿ, ಅದನ್ನು ರಿಲೀಸ್ ಮಾಡಿಬಿಡೋಣ, ಒಂದು ಬಿಲ್ಡಪ್ ಇರುತ್ತೆ, ಆನಂತರ ಕಾದಂಬರಿ ಬರ್ಕೊಡಿ ಅಂತ. ಈಗ ನೀವು ಕೇಳಿದ ಮೇಲೆ ನಿಮ್ಮ ಕಥೆನೇ ಇಟ್ಕೊಂಡು ಒಂದು ಒಳ್ಳೆ ಬಯೋಗ್ರಫಿ ಪಡೆದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಿದೆ. ಒಂದು ಸೂಪರ್ ಹಿಟ್ ಕತೆಗೆ ಬೇಕಾದ ಎಲ್ಲ ಅಂಶಗಳು ನಿಮ್ಮ ಜೀವನದಲ್ಲಿವೆ. ಸಾಮಾನ್ಯವಾಗಿ ನಾನು ಕತೆ ಬರೆಯೋದೇ ಬೇರೆಯವರ ಬದುಕನ್ನು ಇಟ್ಕೊಂಡು, ಯಾಕೆ ನಿಮ್ಮ ಕತೆನ ಒಂದು ಒಳ್ಳೆ ಕಾದಂಬರಿ ಮಾಡಬಾರ್ದು ಅಥವಾ ಬಯೋಗ್ರಫಿ ಬರೀಬಾರ್ದು? ಅಲ್ಲ ಸರ್, ನೀವು ಬರೆದ್ರೆ ನಂಗೆ ಬಹಳ ಸಂತೋಷನೇ. ಆದರೆ ನನ್ನ ಲೈಫಲ್ಲಿ ದುಃಖನೇ ಜಾಸ್ತಿ ಇದೆ ಸರ್, ಸಂತೋಷ ಕಡಿಮೆ ಇದೆ. ಕತೆಯ ಮುಂದಿನ ಹರಿವು ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಅಂತ್ಯ ಏನು ಅಂತ ಬರೀತೀರಾ? ಸರ್, ಸ್ಥಿತಿ ಚೆನ್ನಾಗಿದ್ದರೆ ಗತಿ ಚೆನ್ನಾಗಿರುತ್ತೆ. ನಿಮ್ಮ ಕತೆ ಕೇಳಿದ್ದೀನಿ, ಅದಕ್ಕೊಂದು ಒಳ್ಳೆ ಕ್ಲೈಮ್ಯಾಕ್ಸ್ ನಾನು ಬರಿತೀನಿ. ನಾನು ಏನು ಬರಿತೀನೋ ಅದೇ ನಿಮ್ಮ ಜೀವನದಲ್ಲಿ ಆಗುತ್ತೆ. ಯಾವತ್ತೂ ನಾನು ಕಾದಂಬರಿಯಿಂದ ಬರಿತೀನಿ, ಅದು ನಿಮ್ಮ ಬಯೋಗ್ರಫಿ ಆಗಬೇಕು, ಹಾಗೆ ಮಾಡ್ತೀನಿ. ಏನು ಸರ್ ಇದು, ಒಳ್ಳೆ ಅಸ್ಟ್ರಾಲಜರ್ ಥರ ಮಾತಾಡ್ತಾ ಇದ್ದೀರಲ್ಲ. ಇಲ್ಲ ಸರ್, ವೆಲ್ ವಿಷರ್. ಥ್ಯಾಂಕ್ ಯು ಸರ್. ನಿಮ್ಮ ಬಾಯಿ ಹರಕೆಯಿಂದ ಹಾಗಾದರೆ ನನಗೂ ಸಂತೋಷನೇ. ಸರ್, ಖಂಡಿತ ಆಗತ್ತೆ. ಸರ್, ಇದನ್ನು ಹೊಸ ಕಾದಂಬರಿ ದಕ್ಷಿಣಾಯನ ಅಂತ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೋತೀನಿ. ದಕ್ಷಿಣಾಯನ ಅಂದರೆ ಗೊತ್ತಲ್ಲ, ಸೂರ್ಯ ಪಥ ಬದಲಾಯಿಸೋದು. ಇವತ್ತಿನಿಂದ ನಿಮ್ಮ ಜೀವನದ ಪಥ ಕೂಡ ಬದಲಾಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾನಿನ್ನು ನೋಡ್ತೀನಿ. ಸರ್, ನಿಮ್ಮ ಜೊತೆ ಕಾಲ ಕಳೆದಿದ್ದು ಭಾಳ ಸಂತೋಷ ಆಯ್ತು ಸರ್. ಥ್ಯಾಂಕ್ಸ್ ಫಾರ್ ಕಾಫಿ ಆ್ಯಂಡ್ ಸ್ಟೋರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬಾಯ್.